ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವಾರದ ಬಳಿಕ ಚೇತರಿಸಿಕೊಂಡಂತ ಇಂಡಿಗೋ ಏರ್ಲೈನ್ಸ್ ನಿನ್ನೆ 1650 ವಿಮಾನಗಳ ಹಾರಾಟ, ನಿರ್ಮಲಾನಂದನಾಥ ಶ್ರೀಗಳ ಜೊತೆ ಮಠಾಧೀಶರ ಸಭೆ, ಕೃಷ್ಣ ಮಠದಲ್ಲಿ ನಟ ಪವನ್ ಕಲ್ಯಾಣ್, ಬೆಳೆಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಸೀರೆಗಳಿಗೆ ಮೊರೆ. ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಕಳೆದ ಒಂದು ವಾರದಿಂದ ದೇಶದ ಅತಿದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋ ವಿಮಾನಗಳು ರೆಕ್ಕೆ ಬಿಚ್ಚಿರಲಿಲ್ಲ, ಹಾರಾಟ ನಡೆಸಿರಲಿಲ್ಲ. ಇಂಡಿಗೋ ಏರ್ಲೈನ್ಸ್ ಮಾಡಿಕೊಂಡ ಎಡವಟ್ಟಿಗೆ ಇಡೀ ದೇಶದಲ್ಲೇ ಕೋಲಾಹಲ ಉಂಟಾಗಿತ್ತು. ಲಕ್ಷಾಂತರ ಪ್ರಯಾಣಿಕರು ನರಕ ಯಾತನೆ ಅನುಭವಿಸುವಂತಾಯಿತು. 10 ಮದುವೆಗಳು ನಿಂತು ಹೋದ್ವು. ಸಾವಿರಾರು ಯುವಕ ಯುವತಿಯರ ಕನಸುಗಳು ನುಚ್ಚು ನೂರಾದ್ವು. ವೃದ್ಧರು, ಮಕ್ಕಳು, ರೋಗಿಗಳು ಏರ್ಪೋರ್ಟ್ನಲ್ಲಿ ಊಟ ನೀರಿಲ್ಲದೆ ಪರದಾಡಿದ್ರು. ಲಕ್ಷಾಂತರ ಪ್ರಯಾಣಿಕರ ನೆಮ್ಮದಿ ಕಸಿದು ಇಂಡಿಗೋ ವಿಮಾನಯಾನ ಸೃಷ್ಟಿಸಿದ್ದ ನರಕ ಯಾತನೆ ಕೊಂಚ ಸುಧಾರಿಸಿದೆ. 2300 ವಿಮಾನಗಳ ಪೈಕಿ 6ನೇ ದಿನವಾದ ನಿನ್ನೆ 1650 ವಿಮಾನಗಳು ಹಾರಾಟ ನಡೆಸಿವೆ. ಆದರೆ ಎಲ್ಲ ವಿಮಾನಗಳು ಟೇಕ್ ಆಫ್ ಆಗಿಲ್ಲ. ಬೆಂಗಳೂರಿನಲ್ಲಿ 65, ಹೈದರಾಬಾದ್ನಲ್ಲಿ 115, ಮುಂಬೈನಲ್ಲಿ 112, ದೆಹಲಿಯಲ್ಲಿ 109, ಚೆನ್ನೈನಲ್ಲಿ 38 ಮತ್ತು ಅಮೃತಸರದಲ್ಲಿ 11 ವಿಮಾನಗಳನ್ನು ರದ್ದು ಮಾಡಲಾಯಿತು. ಉಳಿದಂತೆ ಕೆಲ ವಿಮಾನಗಳ ಟೈಮಿಂಗ್ಸ್ ಅದಲು ಬದಲಾದರೂ 1650 ವಿಮಾನಗಳು ರೆಕ್ಕೆ ಬಿಚ್ಚಿದ್ವು. ಕೇಂದ್ರ ಸರ್ಕಾರದ ಖಡಕ್ ಸೂಚನೆಯಂತೆ ಇಂಡಿಗೋ ಸಂಸ್ಥೆ ಪ್ರಯಾಣಿಕರಲ್ಲಿ ಕ್ಷಮೆಯಾಚಿಸುತ್ತಾ ಒಟ್ಟು 610 ಕೋಟಿ ರೂಪಾಯಿ ಟಿಕೆಟ್ ಹಣವನ್ನ ಮರುಪಾವತಿಸಿದೆ. ದೇಶದಾದ್ಯಂತ ಪ್ರಯಾಣಿಕರಿಗೆ 3000 ಬ್ಯಾಗೇಜ್ಗಳನ್ನು ವಾಪಸ್ ತಲುಪಿಸಿದೆ. ಇನ್ನು ಡಿಜಿಸಿಎ ಇಂಡಿಗೋ ಸಿಇಒ ಶೋಕಾಸ್ ನೋಟಿಸ್ ಜಾರಿ ಮಾಡಿತ್ತು. 24 ಗಂಟೆಯಲ್ಲಿ ಉತ್ತರ ಕೊಡುವಂತೆ ನೀಡಿದ್ದ ಗಡುವನ್ನ ವಿಸ್ತರಿಸಿದೆ. ಇವತ್ತು ಸಂಜೆ 6 ಗಂಟೆ ಒಳಗೆ ಡಿಜಿಸಿಎ ನೋಟಿಸ್ಗೆ ಉತ್ತರ ನೀಡೋದಕ್ಕೆ ಕಾಲಾವಕಾಶ ನೀಡಲಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸಿಎಂ ಆಗೋದಕ್ಕೆ ಬೆಂಬಲ ಇರುವುದಾಗಿ ನಿರ್ಮಲಾನಂದನಾಥ ಶ್ರೀಗಳು ಹೇಳಿದ್ರು. ಹೀಗಾಗಿ ನಿರ್ಮಲಾನಂದನಾಥ ಶ್ರೀಗಳನ್ನ ಅತಿ ಹಿಂದುಳಿದ ವರ್ಗಗಳ ಮಠಾಧೀಶರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿನ ಬಿಜಿಎಸ್ ಶಾಖಾ ಮಠದಲ್ಲಿ ಭೇಟಿಯಾಗಿ ಡಿಕೆ ಸಿಎಂ ಆಗೋದಕ್ಕೆ ಬೆಂಬಲ ಇರುವುದಾಗಿ ಮನವರಿಕೆ ಮಾಡಿದ್ದಾರೆ. ಆಂಧ್ರಪ್ರದೇಶದ ಡಿಸಿಎಂ ಮತ್ತು ನಟ ಪವನ್ ಕಲ್ಯಾಣ್ ನಿನ್ನೆ ಕೃಷ್ಣನೂರು, ಉಡುಪಿಗೆ ಆಗಮಿಸಿದ್ರು. ಕೃಷ್ಣ ಮಠದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. 1 ಗಂಟೆ ಮುಂಚಿತವಾಗಿ ಉಡುಪಿಗೆ ಬಂದ ಪವನ್ ಕಲ್ಯಾಣ್ ಪ್ರವಾಸಿ ಮಂದಿರದಲ್ಲಿ ವಿಶ್ರಾಂತಿ ಪಡೆದ್ರು. ಸಂಜೆ 4 ಗಂಟೆಗೆ ಉಡುಪಿ ಶ್ರೀಕೃಷ್ಣ ಮಠದ ಕಾರ್ಯಕ್ರಮದಲ್ಲಿ ನಡೆದ ಗೀತೋತ್ಸವ ಸಮಾರೋಪದಲ್ಲಿ ಭಾಗಿಯಾಗಿದ್ರು. ರಾಜ್ಯಾದ್ಯಂತ ಇವತ್ತು ಶಿಕ್ಷಕರ ನೇಮಕಾತಿಗಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆಯಿತು. ಆದರೆ ಹಾವೇರಿಯಲ್ಲಿ ಪರೀಕ್ಷಾ ಸಿಬ್ಬಂದಿ ಪರೀಕ್ಷೆಗೆ ಬಂದ ಮಹಿಳಾ ಅಭ್ಯರ್ಥಿಗಳ ಗಾಜಿನ ಬಳೆ, ಕಿವಿ ಓಲೆ, ಕಾಲು ಚೈನು ತೆಗೆಸಿದ್ದಾರೆ. ಇಜಾರಿ ಲಕಮಾಪುರ ಪಿಯು ಮಹಿಳಾ ಕಾಲೇಜಿನಲ್ಲಿ ಪರೀಕ್ಷಾ ಸಿಬ್ಬಂದಿ ಸೂಚನೆ ಮೇರೆಗೆ ಕಾಲು ಚೈನು, ಬಳೆ ಮತ್ತು ಕಿವಿ ಓಲೆ ತೆಗೆದು ಮಹಿಳಾ ಅಭ್ಯರ್ಥಿಗಳು ಪರೀಕ್ಷೆ ಎದುರಿಸಿದ್ದಾರೆ. ಕಾಡು ಪ್ರಾಣಿಗಳ ಕಾಟಕ್ಕೆ ಬೇಸತ್ತ ರೈತರು ಸೀರೆಗಳ ಮೊರೆ ಹೋಗಿರುವ ಅಪರೂಪದ ಘಟನೆ ಬೀದರ್ನಲ್ಲಿ ನಡೆದಿದೆ. ಕಾಡು ಹಂದಿ, ಜಿಂಕೆ, ಕೃಷ್ಣ ಮೃಗಗಳ ಕಾಟದಿಂದ ರೈತರು ಬೆಳೆದ ಬೆಳೆಗಳೆಲ್ಲ ಹಾಳಾಗ್ತಾ ಇವೆ. ಈಗ ತಮ್ಮ ಬೆಳೆಗಳನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ರೈತರು ತಮ್ಮ ಹೊಲಗಳ ತುಂಬೆಲ್ಲ ಬೇಲಿಯಂತೆ ಸೀರೆಗಳನ್ನ ಕಟ್ಟಿದ್ದಾರೆ. ದುಡ್ಡು ಇರ್ಲಿಕ್ಕೆ ಸರ್ ಎಲ್ಲ ಹಂದಿ ಮತ್ತು ಕೊಡಂಗಿ, ಹಳ್ಳಿ ಎಲ್ಲ ಲುಕ್ಸಣ್ ಮಾಡತ್ತವ. ಅದ್ರ ಸಲ ದುಡ್ಡು ಇರ್ಲಿಕ್ಕೆ ಏನೋ ಮಾಡಿದ್ರೆ ಇದ್ದಟ್ಟು ಅದು ಸೀರೆನೇ ತಂದು 10-15 ಕೊಟ್ಟು ಅವೇ ತಂದು ಕಟ್ಲತ್ತೀರಿ. ಅದ್ರ ಸಲ ಕನ್ನಡ ರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಅಂಗವಾಗಿ ಕಬ್ಬನ್ ಪಾರ್ಕ್ನಲ್ಲಿ ಆಯೋಜಿಸಿದ್ದ ಪುಷ್ಪ ಪ್ರದರ್ಶನಕ್ಕೆ ತೆರೆ ಬಿದ್ದಿದೆ. 10 ವರ್ಷಗಳ ಬಳಿಕ ಕಬ್ಬನ್ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನದ ಕಲರ್ಫುಲ್ ಲೋಕ ಸೃಷ್ಟಿಯಾಗಿತ್ತು. 11 ದಿನಗಳ ಹೂವುಗಳ ಲೋಕಕ್ಕೆ ಅಂತಿಮ ತೆರೆ ಎಳೆಯಲಾಯಿತು. ಕಡೆ ದಿನ ಆಗಿರುವುದರಿಂದಾಗಿ ಜನದಟ್ಟಣೆ ಹೆಚ್ಚಾಗಿತ್ತು. ಬೆಂಗಳೂರಿನಲ್ಲಿ ಕಂಟ್ರೋಲ್ ತಪ್ಪಿ ಕಾಂಪೌಂಡ್ಗೆ ಕಾರ್ ಡಿಕ್ಕಿ. ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ಅಪಘಾತದಲ್ಲಿ ಬಾಗಲಕೋಟೆ ಜಿಲ್ಲೆಯ ಯೋಧ ಸಾವನ್ನಪ್ಪಿದ್ದಾನೆ. ದೆಹಲಿ ರಸ್ತೆಯಲ್ಲಿ ಅಪಘಾತ ನಡೆದಿದ್ದು ಅಡಕಲ್ ಗ್ರಾಮದ ದುರ್ಗಪ್ಪ ಮಾದರ ಅನ್ನೋ ಯೋಧ ಕೊನೆಯುಸಿರೆಳೆದಿದ್ದಾರೆ. ಅಡಕಲ್ ಗ್ರಾಮದ ದುರ್ಗಪ್ಪ ಮಾದರ ದೆಹಲಿಯ ಆರ್ಮಿ ಆಸ್ಪತ್ರೆಯಲ್ಲಿ ಯೋಧ ಕೊನೆಯುಸಿರೆಳೆದಿದ್ದಾರೆ. ಬಾದಾಮಿ ತಾಲೂಕಿನ ಅಡಗಲ್ ಗ್ರಾಮದ ದುರ್ಗಪ್ಪ 2010ರಲ್ಲಿ ಸೇನೆಗೆ ಸೇರಿದ್ರು ಎನ್ನಲಾಗಿದೆ.
ಒಂಟಿ ಮನೆಯಲ್ಲಿದ್ದ ಮಹಿಳೆಯ ಕತ್ತು ಕೊಯ್ದು ಬರ್ಬರ ಕೊಲೆ ಮಾಡಲಾಗಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ದೇವರಗುಡ್ಡ ರಸ್ತೆಯ ಮನೆಯಲ್ಲಿ ಹತ್ಯೆಗೈಯಲಾಗಿದೆ. ಮಕ್ಕಳ ಜೊತೆ ವಾಸವಿದ್ದ ಲಲಿತಾ ಕರಿಬಸಪ್ಪ ಬ್ಯಾಡಗಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಕಾಂಪೌಂಡ್ಗೆ ಗುದ್ದಿದೆ. ಕಾರು ಜಖಂಗೊಂಡಿದ್ದು ಪ್ರಾಣಾಪಾಯದಿಂದ ಚಾಲಕ ಪಾರಾಗಿದ್ದಾನೆ. ಬೆಂಗಳೂರಿನ ಬಸವನಗುಡಿಯ ವಾಸವಿ ಶಾಲೆ ಬಳಿ ಅಪಘಾತವಾಗಿದ್ದು ಬೈಕಿಗೆ ಡಿಕ್ಕಿ ತಪ್ಪಿಸುವುದಕ್ಕೆ ಹೋಗಿ ಕಾಂಪೌಂಡ್ಗೆ ಡಿಕ್ಕಿಯಾಗಿದೆ. ಛತ್ತೀಸ್ಗಢದ ನೋಂದಣಿಯ ಬೆನ್ಸ್ ಕಾರು ಅಪಘಾತವಾಗಿದೆ. ಕಾಫಿ ಬೆಳೆಗಾರರಿಗೆ ಕಳ್ಳರ ಕಾಟ ದೊಡ್ಡ ತಲೆನೋವಾಗಿದೆ. ಕಾಫಿಗೆ ಉತ್ತಮ ಬೆಲೆ ಹಿನ್ನೆಲೆಯಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಬೇಲೂರು ತಾಲೂಕಿನ ಚಿನ್ನೇನಹಳ್ಳಿ ಗ್ರಾಮದಲ್ಲಿ 20 ಚೀಲ ಕಾಫಿ ಕಳ್ಳತನವಾಗಿದೆ. ಕಳೆದ ವರ್ಷದಿಂದ ಉತ್ತಮ ಬೆಲೆಯಾಗಿದೆ. ರಾಜ್ಯ ಗಡಿ ಭಾಗದಲ್ಲಿ ಕನ್ನಡಿಗರು ಕಹಳೆ ಮೊಳಗಿಸಿದ್ದಾರೆ. ಕನ್ನಡಿಗರ ಜಾಗೃತಿ ಮತ್ತು ಕನ್ನಡ ಮುನ್ನಡೆಗಾಗಿ ಬೃಹತ್ ಕಾಲ್ನಡಿಗೆ ಜಾಥಾ ನಡೆಯಿತು. ಅತ್ತಿಬೆಲೆಯಲ್ಲಿ ಕನ್ನಡ ಜಾಗೃತಿ ವೇದಿಕೆ ಸಂಘಟನೆಯವರು ರಾಜ್ಯ ಗಡಿಭಾಗ ಅತ್ತಿಬೆಲೆಯಲ್ಲಿ ಕನ್ನಡದ ಕಹಳೆ ಮೊಳಗಿಸಿದ್ರು. ಕೊಪ್ಪಳದ ಪ್ರಸಿದ್ಧ ಗವಿಸಿದ್ದೇಶ್ವರ ಜಾತ್ರೆಯನ್ನ ಈ ಬಾರಿ ಮೇಘಾಲಯದ ರಾಜ್ಯಪಾಲ CH ವಿಜಯಶಂಕರ್ ಅವರು ಉದ್ಘಾಟಿಸಲಿದ್ದಾರೆ. 2026 ಜನವರಿ 5ರಂದು ಸಂಜೆ 5:30ಕ್ಕೆ ಜಾತ್ರೆಗೆ ಚಾಲನೆ ನೀಡಲಾಗುತ್ತೆ. ಮೇಘಾಲಯ ರಾಜ್ಯಪಾಲ CH ವಿಜಯಶಂಕರ್ ಅವರು ಮೂಲತಃ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬಿನ್ನಾಳ ಗ್ರಾಮದವರು ಅನ್ನೋದು ಇಲ್ಲಿನ ವಿಶೇಷ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH